ಕರ್ನಾಟಕದಲ್ಲಿ ಹಿಂದೂಗಳನ್ನ ಆ ದೇವರೇ ಕಾಪಾಡಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಆಚರಣೆಗೆ ಹೇಗೆಲ್ಲ ವಿರೋಧ ವ್ಯಕ್ತ ಆಗ್ತಾ ಇತ್ತೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ವಿರೋಧ ಮಾಡಲಾಗ್ತಾ ಇದೆ. ಭಜನೆ ಮಾಡಬಾರದು, ಗಂಟೆ ಬಾರಿಸಬಾರದು, ಜಾಗಟೆ ಬಾರಿಸಬಾರದು ಅಂತ ಧಮಕಿ ಹಾಕಲಾಗ್ತಾ ಇದೆಯಂತೆ. ಭಾರತ ಹಿಂದೂ ದೇಶ, ವಿಶ್ವದಲ್ಲೇ ಅತಿ ಹೆಚ್ಚು ಹಿಂದೂಗಳನ್ನ ಹೊಂದಿರೋ ದೇಶ. ಅಂತ ಭಾರತದಲ್ಲಿ ಹಿಂದೂಗಳ ಆಚರಣೆಗೆ ಅವಕಾಶವೇ ಇಲ್ಲದಂತಾಗಿದೆ. ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲೆಸೆದಿದ್ರು. ಈಗ ಅದೇ ಮುಸ್ಲಿಮರು ಚಿಕ್ಕಮಗಳೂರಿನಲ್ಲಿ ಧಮಕಿ ಹಾಕಿದ್ದಾರೆ. ದೇವಸ್ಥಾನದ ಮುಂದೆ ಮುಸ್ಲಿಂ ವ್ಯಕ್ತಿಯ ಹೈಡ್ರಾಮಾ. ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ಧಮಕಿ. ದೇವಸ್ಥಾನದ ಪೂಜೆ ಸಮಯದಲ್ಲಿ ಗಂಟೆ ಬಾರಿಸುವುದು, ಭಜನೆ ಹಾಡುವುದು, ಜಾಗಟೆ ಹಾಕುವುದು ವಾಡಿಕೆ. ಆದರೆ ಇದೀಗ ಇದಕ್ಕೂ ಮುಸ್ಲಿಮರು ಆಕ್ಷೇಪ ವ್ಯಕ್ತಪಡಿಸಿ ಕಿತಾಪತಿ ತೆಗೆದಿದ್ದಾರೆ. ಮುಸ್ಲಿಂ ವ್ಯಕ್ತಿಯೊಬ್ಬ ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ತಾಕೀತು ಮಾಡಿದ್ದಾನೆ. ಅಲ್ಲದೆ ಭಜನೆ ಶಬ್ದ ಹಾಕುವುದನ್ನ ನಿಲ್ಲಿಸಬೇಕು ಎಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಚಿಕ್ಕಮಗಳೂರಿನ ಹಳೆ ಉಪ್ಪಳ್ಳಿಯ ಈಶ್ವರ ದೇವಾಲಯದಲ್ಲಿ ನಡೆಯುವ ಭಜನೆ, ಜಾಗಟೆ ಮತ್ತು ಗಂಟೆಯ ಶಬ್ದಕ್ಕೆ ಮುಸ್ಲಿಂ ವ್ಯಕ್ತಿಯೊಬ್ಬ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ. ದೇವಾಲಯದ ಮುಂಭಾಗದಲ್ಲಿರುವ ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಆತ ದೂರು ನೀಡಿದ್ದಾನೆ. ದೇವಸ್ಥಾನದಲ್ಲಿ ಗಂಟೆ ಬಾರಿಸಬಾರದಂತೆ. ದೇವಸ್ಥಾನದಲ್ಲಿ ಬಾರಿಸುವ ಗಂಟೆ, ಜಾಗಟೆ, ಭಜನೆಯಿಂದ ನನಗೆ ಕಿರಿಕಿರಿ ಆಗ್ತಿದೆ. ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದ್ದಾನೆ. ಈ ವಿಷಯಕ್ಕೆ ಪೊಲೀಸರ ಮುಂದೆಯೇ ವಾಗ್ವಾದ ನಡೆದಿದ್ದು, ದೇವಾಲಯದ ಧ್ವನಿವರ್ಧಕವನ್ನ ಸಂಪೂರ್ಣ ಬಂದ್ ಮಾಡಿಸುವಂತೆ ಆಗ್ರಹಿಸಿದ್ದಾರೆ. ಯಾವತ್ತೂ ಆನ್ ಮಾಡಿಲ್ಲ. ಎಲ್ಲರಿಗೂ ನಿದ್ದೆ, ಏಜ್ ಆದವರು ಇರ್ತಾರೆ. ನಮ್ಮ ಆರಾಧನೆ ಇನ್ನೊಬ್ಬರಿಗೆ ಮಲಗೋವರಿಗೆ ಅಯ್ಯೋ ಏನ್ ಇಷ್ಟು ಬೇಗ ಆಗ್ತಾರೆ, ನಿದ್ದೆ ಆಗಲ್ಲ ಅನ್ನೋ ಮನಸ್ಸು ಅವರಿಗೆ ಬಂದ್ರೆ ಸರಿಯಾಗಲ್ಲ ಅಂತ ನಾನು 8 ಕಾಲಿಗೆ ಆನ್ ಮಾಡೋದು ಅಂತ ನಾನು ಸಾಹೇಬ್ರಿಗೆ ಹೇಳಿದೆ. ಆಮೇಲೆ ಜಗಂಟೆ ವಿಷಯದಲ್ಲಿ ಅವ್ರು ಏನ್ ಹೇಳಿದ್ರು, ನಮ್ಗೆ ರೂಮ್ ಒಳಗೆ ಇಡಿ ಅಂದ್ರು. ದೇವಸ್ಥಾನದ ಗರ್ಭಗುಡಿ ಒಳಗೆ ಇಟ್ಟು ನಾವು ಪೂಜೆ ಮಾಡೋ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಬರ್ತಿದೆ ಅಂತ ಹೇಳಿದ್ರೆ ಇದನ್ನ ಮನಸ್ಸಿಗೆ ತುಂಬಾ ನೋವು ಆಯ್ತು. ಹಿಂದೂಗಳೇ ಹೆಚ್ಚಿರೋ ರಾಜ್ಯದಲ್ಲಿ ಹಿಂದೂಗಳ ಆಚರಣೆಗೆ ಅಡ್ಡಿ ಮಾಡೋದು ಎಷ್ಟು ಸರಿ ಎಂದು ಹಿಂದೂಗಳು ಪ್ರಶ್ನೆ ಮಾಡ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕರ್ನಾಟಕದಲ್ಲಿ ಹಿಂದೂಗಳನ್ನ ಆ ದೇವರೇ ಕಾಪಾಡಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಆಚರಣೆಗೆ ಹೇಗೆಲ್ಲ ವಿರೋಧ ವ್ಯಕ್ತ ಆಗ್ತಾ ಇತ್ತೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ವಿರೋಧ ಮಾಡಲಾಗ್ತಾ ಇದೆ. ಭಜನೆ ಮಾಡಬಾರದು, ಗಂಟೆ ಬಾರಿಸಬಾರದು, ಜಾಗಟೆ ಬಾರಿಸಬಾರದು ಅಂತ ಧಮಕಿ ಹಾಕಲಾಗ್ತಾ ಇದೆಯಂತೆ. ಭಾರತ ಹಿಂದೂ ದೇಶ, ವಿಶ್ವದಲ್ಲೇ ಅತಿ ಹೆಚ್ಚು ಹಿಂದೂಗಳನ್ನ ಹೊಂದಿರೋ ದೇಶ. ಅಂತ ಭಾರತದಲ್ಲಿ ಹಿಂದೂಗಳ ಆಚರಣೆಗೆ ಅವಕಾಶವೇ ಇಲ್ಲದಂತಾಗಿದೆ. ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲೆಸೆದಿದ್ರು. ಈಗ ಅದೇ ಮುಸ್ಲಿಮರು ಚಿಕ್ಕಮಗಳೂರಿನಲ್ಲಿ ಧಮಕಿ ಹಾಕಿದ್ದಾರೆ. ದೇವಸ್ಥಾನದ ಮುಂದೆ ಮುಸ್ಲಿಂ ವ್ಯಕ್ತಿಯ ಹೈಡ್ರಾಮಾ. ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ಧಮಕಿ. ದೇವಸ್ಥಾನದ ಪೂಜೆ ಸಮಯದಲ್ಲಿ ಗಂಟೆ ಬಾರಿಸುವುದು, ಭಜನೆ ಹಾಡುವುದು, ಜಾಗಟೆ ಹಾಕುವುದು ವಾಡಿಕೆ. ಆದರೆ ಇದೀಗ ಇದಕ್ಕೂ ಮುಸ್ಲಿಮರು ಆಕ್ಷೇಪ ವ್ಯಕ್ತಪಡಿಸಿ ಕಿತಾಪತಿ ತೆಗೆದಿದ್ದಾರೆ. ಮುಸ್ಲಿಂ ವ್ಯಕ್ತಿಯೊಬ್ಬ ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ತಾಕೀತು ಮಾಡಿದ್ದಾನೆ. ಅಲ್ಲದೆ ಭಜನೆ ಶಬ್ದ ಹಾಕುವುದನ್ನ ನಿಲ್ಲಿಸಬೇಕು ಎಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಚಿಕ್ಕಮಗಳೂರಿನ ಹಳೆ ಉಪ್ಪಳ್ಳಿಯ ಈಶ್ವರ ದೇವಾಲಯದಲ್ಲಿ ನಡೆಯುವ ಭಜನೆ, ಜಾಗಟೆ ಮತ್ತು ಗಂಟೆಯ ಶಬ್ದಕ್ಕೆ ಮುಸ್ಲಿಂ ವ್ಯಕ್ತಿಯೊಬ್ಬ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ.
ದೇವಾಲಯದ ಮುಂಭಾಗದಲ್ಲಿರುವ ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಆತ ದೂರು ನೀಡಿದ್ದಾನೆ. ದೇವಸ್ಥಾನದಲ್ಲಿ ಗಂಟೆ ಬಾರಿಸಬಾರದಂತೆ. ದೇವಸ್ಥಾನದಲ್ಲಿ ಬಾರಿಸುವ ಗಂಟೆ ಜಾಗಟೆ ಭಜನೆಯಿಂದ ನನಗೆ ಕಿರಿಕಿರಿ ಆಗ್ತಿದೆ. ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದ್ದಾನೆ. ಈ ವಿಷಯಕ್ಕೆ ಪೊಲೀಸರ ಮುಂದೆಯೇ ವಾಗ್ವಾದ ನಡೆದಿದ್ದು, ದೇವಾಲಯದ ಧ್ವನಿವರ್ಧಕವನ್ನ ಸಂಪೂರ್ಣ ಬಂದ್ ಮಾಡಿಸುವಂತೆ ಆಗ್ರಹಿಸಿದ್ದಾರೆ. ಯಾವತ್ತೂ ಆನ್ ಮಾಡಿಲ್ಲ. ಎಲ್ಲರಿಗೂ ನಿದ್ದೆ, ಏಜ್ ಆದವರು ಇರ್ತಾರೆ. ನಮ್ಮ ಆರಾಧನೆ ಇನ್ನೊಬ್ಬರಿಗೆ ಮಲಗೋರಿಗೆ ಅಯ್ಯೋ ಏನ್ ಇಷ್ಟು ಬೇಗ ಆಗ್ತಾರೆ, ನಿದ್ದೆ ಆಗಲ್ಲ ಅನ್ನೋ ಮನಸ್ಸು ಅವರಿಗೆ ಬಂದ್ರೆ ಸರಿಯಾಗಲ್ಲ ಅಂತ ನಾನು 8 ಕಾಲಿಗೆ ಆನ್ ಮಾಡೋದು ಅಂತ ನಾನು ಸಾಹೇಬ್ರಿಗೆ ಹೇಳಿದೆ. ಆಮೇಲೆ ಜಗಂಟೆ ವಿಷಯದಲ್ಲಿ ಅವ್ರು ಏನ್ ಹೇಳಿದ್ರು, ನಮ್ಗೆ ರೂಮ್ ಒಳಗೆ ಇಡಿ ಅಂದ್ರು. ದೇವಸ್ಥಾನದ ಗರ್ಭಗುಡಿ ಒಳಗೆ ಇಟ್ಟು ನಾವು ಪೂಜೆ ಮಾಡೋ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಬರ್ತಿದೆ ಅಂತ ಹೇಳಿದ್ರೆ ಇದನ್ನ ಮನಸ್ಸಿಗೆ ತುಂಬಾ ನೋವು ಆಯ್ತು. ಹಿಂದೂಗಳೇ ಹೆಚ್ಚಿರೋ ರಾಜ್ಯದಲ್ಲಿ ಹಿಂದೂಗಳ ಆಚರಣೆಗೆ ಅಡ್ಡಿ ಮಾಡೋದು ಎಷ್ಟು ಸರಿ ಎಂದು ಹಿಂದೂಗಳು ಪ್ರಶ್ನೆ ಮಾಡ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕರ್ನಾಟಕದಲ್ಲಿ ಹಿಂದೂಗಳನ್ನ ಆ ದೇವರೇ ಕಾಪಾಡಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಆಚರಣೆಗೆ ಹೇಗೆಲ್ಲ ವಿರೋಧ ವ್ಯಕ್ತ ಆಗ್ತಾ ಇತ್ತೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ವಿರೋಧ ಮಾಡಲಾಗ್ತಾ ಇದೆ. ಭಜನೆ ಮಾಡಬಾರದು, ಗಂಟೆ ಬಾರಿಸಬಾರದು, ಜಾಗಟೆ ಬಾರಿಸಬಾರದು ಅಂತ ಧಮಕಿ ಹಾಕಲಾಗ್ತಾ ಇದೆ ಅಂತ. ಭಾರತ ಹಿಂದೂ ದೇಶ, ವಿಶ್ವದಲ್ಲೇ ಅತಿ ಹೆಚ್ಚು ಹಿಂದೂಗಳನ್ನ ಹೊಂದಿರೋ ದೇಶ. ಅಂತ ಭಾರತದಲ್ಲಿ ಹಿಂದೂಗಳ ಆಚರಣೆಗೆ ಅವಕಾಶವೇ ಇಲ್ಲದಂತಾಗಿದೆ. ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲೆಸೆದಿದ್ರು. ಈಗ ಅದೇ ಮುಸ್ಲಿಮರು ಚಿಕ್ಕಮಗಳೂರಿನಲ್ಲಿ ಧಮಕಿ ಹಾಕಿದ್ದಾರೆ. ದೇವಸ್ಥಾನದ ಮುಂದೆ ಮುಸ್ಲಿಂ ವ್ಯಕ್ತಿಯ ಹೈಡ್ರಾಮಾ. ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ಧಮಕಿ. ದೇವಸ್ಥಾನದ ಪೂಜೆ ಸಮಯದಲ್ಲಿ ಗಂಟೆ ಬಾರಿಸುವುದು, ಭಜನೆ ಹಾಡುವುದು, ಜಾಗಟೆ ಹಾಕುವುದು ವಾಡಿಕೆ. ಆದರೆ ಇದೀಗ ಇದಕ್ಕೂ ಮುಸ್ಲಿಮರು ಆಕ್ಷೇಪ ವ್ಯಕ್ತಪಡಿಸಿ ಕಿತಾಪತಿ ತೆಗೆದಿದ್ದಾರೆ. ಮುಸ್ಲಿಂ ವ್ಯಕ್ತಿಯೊಬ್ಬ ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ತಾಕೀತು ಮಾಡಿದ್ದಾನೆ. ಅಲ್ಲದೆ ಭಜನೆ ಶಬ್ದ ಹಾಕುವುದನ್ನು ನಿಲ್ಲಿಸಬೇಕು ಎಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಚಿಕ್ಕಮಗಳೂರಿನ ಹಳೆ ಉಪ್ಪಳ್ಳಿಯ ಈಶ್ವರ ದೇವಾಲಯದಲ್ಲಿ ನಡೆಯುವ ಭಜನೆ, ಜಾಗಟೆ ಮತ್ತು ಗಂಟೆಯ ಶಬ್ದಕ್ಕೆ ಮುಸ್ಲಿಂ ವ್ಯಕ್ತಿಯೊಬ್ಬ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ. ದೇವಾಲಯದ ಮುಂಭಾಗದಲ್ಲಿರುವ ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಆತ ದೂರು ನೀಡಿದ್ದಾನೆ. ದೇವಸ್ಥಾನದಲ್ಲಿ ಗಂಟೆ ಬಾರಿಸಬಾರದಂತೆ. ದೇವಸ್ಥಾನದಲ್ಲಿ ಬಾರಿಸುವ ಗಂಟೆ, ಜಾಗಟೆ ಭಜನೆಯಿಂದ ನನಗೆ ಕಿರಿಕಿರಿ ಆಗ್ತಿದೆ. ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದ್ದಾನೆ. ಈ ವಿಷಯಕ್ಕೆ ಪೊಲೀಸರ ಮುಂದೆಯೇ ವಾಗ್ವಾದ ನಡೆದಿದ್ದು, ದೇವಾಲಯದ ಧ್ವನಿವರ್ಧಕವನ್ನ ಸಂಪೂರ್ಣ ಬಂದ್ ಮಾಡಿಸುವಂತೆ ಆಗ್ರಹಿಸಿದ್ದಾರೆ. ಯಾವತ್ತೂ ಆನ್ ಮಾಡಿಲ್ಲ. ಎಲ್ಲರಿಗೂ ನಿದ್ದೆ, ಏಜ್ ಆದವರು ಇರ್ತಾರೆ. ನಮ್ಮ ಆರಾಧನೆ ಇನ್ನೊಬ್ಬರಿಗೆ ಮಲಗೋರಿಗೆ ಅಯ್ಯೋ ಏನ್ ಇಷ್ಟು ಬೇಗ ಆಗ್ತಾರೆ, ನಿದ್ದೆ ಆಗಲ್ಲ ಅನ್ನೋ ಮನಸ್ಸು ಅವರಿಗೆ ಬಂದ್ರೆ ಸರಿಯಾಗಲ್ಲ ಅಂತ ನಾನು 8 ಕಾಲಿಗೆ ಆನ್ ಮಾಡೋದು ಅಂತ ನಾನು ಸಾಹೇಬ್ರಿಗೆ ಹೇಳಿದೆ. ಆಮೇಲೆ ಜಗಂಟೆ ವಿಷಯದಲ್ಲಿ ಅವ್ರು ಏನ್ ಹೇಳಿದ್ರು, ನಮ್ಗೆ ರೂಮ್ ಒಳಗೆ ಇಡಿ ಅಂದ್ರು. ದೇವಸ್ಥಾನದ ಗರ್ಭಗುಡಿ ಒಳಗೆ ಇಟ್ಟು ನಾವು ಪೂಜೆ ಮಾಡೋ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಬರ್ತಿದೆ ಅಂತ ಹೇಳಿದ್ರೆ ಇದನ್ನ ಮನಸ್ಸಿಗೆ ತುಂಬಾ ನೋವು ಆಯ್ತು. ಹಿಂದೂಗಳೇ ಹೆಚ್ಚಿರೋ ರಾಜ್ಯದಲ್ಲಿ ಹಿಂದೂಗಳ ಆಚರಣೆಗೆ ಅಡ್ಡಿ ಮಾಡೋದು ಎಷ್ಟು ಸರಿ ಎಂದು ಹಿಂದೂಗಳು ಪ್ರಶ್ನೆ ಮಾಡ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕರ್ನಾಟಕದಲ್ಲಿ ಹಿಂದೂಗಳನ್ನ ಆ ದೇವರೇ ಕಾಪಾಡಬೇಕು. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಆಚರಣೆಗೆ ಹೇಗೆಲ್ಲ ವಿರೋಧ ವ್ಯಕ್ತ ಆಗ್ತಾ ಇತ್ತೋ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ವಿರೋಧ ಮಾಡಲಾಗ್ತಾ ಇದೆ. ಭಜನೆ ಮಾಡಬಾರದು, ಗಂಟೆ ಬಾರಿಸಬಾರದು, ಜಾಗಟೆ ಬಾರಿಸಬಾರದು ಅಂತ ಧಮಕಿ ಹಾಕಲಾಗ್ತಾ ಇದೆ ಅಂತ.
ಶ್ರೀಮಂತ ಹಿಂದೂ ದೇಶ, ವಿಶ್ವದಲ್ಲೇ ಅತಿ ಹೆಚ್ಚು ಹಿಂದೂಗಳನ್ನ ಹೊಂದಿರೋ ದೇಶ ಅಂತ ಭಾರತದಲ್ಲಿ ಹಿಂದೂಗಳ ಆಚರಣೆಗೆ ಅವಕಾಶವೇ ಇಲ್ಲದಂತಾಗಿದೆ. ಮೊನ್ನೆ ತಾನೇ ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆ ಮೇಲೆ ಮುಸ್ಲಿಮರು ಕಲ್ಲೆಸೆದಿದ್ರು. ಈಗ ಅದೇ ಮುಸ್ಲಿಮರು ಚಿಕ್ಕಮಗಳೂರಿನಲ್ಲಿ ಧಮಕಿ ಹಾಕಿದ್ದಾರೆ. ದೇವಸ್ಥಾನದ ಮುಂದೆ ಮುಸ್ಲಿಂ ವ್ಯಕ್ತಿಯ ಹೈಡ್ರಾಮಾ. ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ಧಮಕಿ. ದೇವಸ್ಥಾನದ ಪೂಜೆ ಸಮಯದಲ್ಲಿ ಗಂಟೆ ಬಾರಿಸುವುದು, ಭಜನೆ ಹಾಡುವುದು, ಜಾಗಟೆ ಹಾಕುವುದು ವಾಡಿಕೆ. ಆದ್ರೆ ಇದೀಗ ಇದಕ್ಕೂ ಮುಸ್ಲಿಮರು ಆಕ್ಷೇಪ ವ್ಯಕ್ತಪಡಿಸಿ ಕಿತಾಪತಿ ತೆಗೆದಿದ್ದಾರೆ. ಮುಸ್ಲಿಂ ವ್ಯಕ್ತಿಯೊಬ್ಬ ಭಜನೆ, ಗಂಟೆ, ಜಾಗಟೆ ಬಾರಿಸಬೇಡಿ ಎಂದು ತಾಕೀತು ಮಾಡಿದ್ದಾನೆ. ಅಲ್ಲದೆ ಭಜನೆ ಶಬ್ದ ಹಾಕುವುದನ್ನು ನಿಲ್ಲಿಸಬೇಕು ಎಂದು ಪೊಲೀಸರಿಗೆ ಕರೆ ಮಾಡಿದ್ದಾನೆ. ಚಿಕ್ಕಮಗಳೂರಿನ ಹಳೆ ಉಪ್ಪಳ್ಳಿಯ ಈಶ್ವರ ದೇವಾಲಯದಲ್ಲಿ ನಡೆಯುವ ಭಜನೆ, ಜಾಗಟೆ ಮತ್ತು ಗಂಟೆಯ ಶಬ್ದಕ್ಕೆ ಮುಸ್ಲಿಂ ವ್ಯಕ್ತಿಯೊಬ್ಬ ಆಕ್ಷೇಪ ವ್ಯಕ್ತಪಡಿಸಿದ್ದಾನೆ. ದೇವಾಲಯದ ಮುಂಭಾಗದಲ್ಲಿರುವ ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಆತ ದೂರು ನೀಡಿದ್ದಾನೆ. ದೇವಸ್ಥಾನದಲ್ಲಿ ಗಂಟೆ ಬಾರಿಸಬಾರದಂತೆ. ದೇವಸ್ಥಾನದಲ್ಲಿ ಬಾರಿಸುವ ಗಂಟೆ, ಜಾಗಟೆ, ಭಜನೆಯಿಂದ ನನಗೆ ಕಿರಿಕಿರಿ ಆಗ್ತಿದೆ. ತನ್ನ ಮನೆಗೆ ಈ ಶಬ್ದದಿಂದ ತೊಂದರೆ ಆಗ್ತಿದೆ ಎಂದು ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಿದ್ದಾನೆ. ಈ ವಿಷಯಕ್ಕೆ ಪೊಲೀಸರ ಮುಂದೆಯೇ ವಾಗ್ವಾದ ನಡೆದಿದ್ದು, ದೇವಾಲಯದ ಧ್ವನಿವರ್ಧಕವನ್ನ ಸಂಪೂರ್ಣ ಬಂದ್ ಮಾಡಿಸುವಂತೆ ಆಗ್ರಹಿಸಿದ್ದಾರೆ. ಯಾವತ್ತೂ ಆನ್ ಮಾಡಿಲ್ಲ. ಎಲ್ಲರಿಗೂ ನಿದ್ದೆ, ಏಜ್ ಆದವರು ಇರ್ತಾರೆ. ನಮ್ಮ ಆರಾಧನೆ ಇನ್ನೊಬ್ಬರಿಗೆ ಮಲಗೋವರಿಗೆ ಅಯ್ಯೋ ಏನ್ ಇಷ್ಟು ಬೇಗ ಆಗ್ತಾರೆ, ನಿದ್ದೆ ಆಗಲ್ಲ ಅನ್ನೋ ಮನಸ್ಸವರಿಗೆ ಬಂದ್ರೆ ಸರಿಯಾಗಲ್ಲ ಅಂತ ನಾನು 8 ಕಾಲಿಗೆ ಆನ್ ಮಾಡೋದು ಅಂತ ನಾನು ಸಾಹೇಬ್ರಿಗೆ ಹೇಳಿದೆ. ಆಮೇಲೆ ಜಾಗಂಟೆ ವಿಷಯದಲ್ಲಿ ಅವ್ರು ಏನ್ ಹೇಳಿದ್ರು, ನಮ್ಗೆ ರೂಮ್ ಒಳಗೆ ಇಡಿ ಅಂದ್ರು. ದೇವಸ್ಥಾನದ ಗರ್ಭಗುಡಿ ಒಳಗೆ ಇಟ್ಟು ನಾವು ಪೂಜೆ ಮಾಡೋ ಪರಿಸ್ಥಿತಿ ನಮ್ಮ ಹಿಂದೂಗಳಿಗೆ ಬರ್ತಿದೆ ಅಂತ ಹೇಳಿದ್ರೆ ಇದನ್ನ ಮನಸ್ಸಿಗೆ ತುಂಬಾ ನೋವು ಆಯ್ತು. ಹಿಂದೂಗಳೇ ಹೆಚ್ಚಿರೋ ರಾಜ್ಯದಲ್ಲಿ ಹಿಂದೂಗಳ ಆಚರಣೆಗೆ ಅಡ್ಡಿ ಮಾಡೋದು ಎಷ್ಟು ಸರಿ ಎಂದು ಹಿಂದೂಗಳು ಪ್ರಶ್ನೆ ಮಾಡ್ತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.